UI ದಿ ವರ್ಲ್ಡ್ ನ ಕಣ್ತುಂಬಿಕೊಳ್ಳೋದಕ್ಕೆ ಇವತ್ತು ಬೆಳಗ್ಗೆನೆ ಫ್ಯಾನ್ ಶೋ ಎಲ್ಲೆಡೆ ಶುರುವಾಗಿದೆ. ಸೊ ಸಂತೋಷ್ನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕಾರಣ ಉಪ್ಪಿ ಅವರು ತುಂಬಾ ವರ್ಷಗಳ ನಂತರ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಫ್ಯಾನ್ಸ್ ಇವತ್ತು ಸಂತೋಷ್ ಥಿಯೇಟರ್ ನಲ್ಲಿ ಬೆಳಗ್ಗೆ 5:30 ಏನು ವೇಟ್ ಮಾಡಿ ಟಿಕೆಟ್ ಖರೀದಿಸಿ ನಂತರ ಸಿನಿಮಾ ನೋಡುವಂತ ಕಾತುರದಲ್ಲಿದ್ದಾರೆ. ಸೊ ನನ್ನ ಜೊತೆ ಇದೀಗ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ಮಾಡಿರುವಂತ ಮೇದಿನಿ ಅವರಿದ್ದಾರೆ. ಈ ಹಿಂದೆ ನಾವು ಮಾತನಾಡಿಸಿದ್ವಿ, ಸಾಕಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಸೊ ಇವತ್ತು ಫ್ಯಾನ್ಸ್ ನ ಈ ಒಂದು ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೇದಿನಿ, ಮೊದಲಿಗೆ ಈ ಸಂಭ್ರಮವನ್ನ ನೋಡೋದಕ್ಕೆ ಅಂತ ಹೇಳಿ ನಾನು ಯೂಶಲಿ ನೋಡ್ತಾ ಇರ್ತೀವಿ, ಬಟ್ ಎಲ್ಲ ಆರ್ಟಿಸ್ಟ್ ಗಳು ಬೆಳಗ್ಗೆನೆ ಬರೋದಿಲ್ಲ. ಬಟ್ ನೀವು ಬೆಳಗಿನಲ್ಲೇ ಬಂದು ಕೂಡ ಕಾದು ನಿಂತು ಟಿಕೆಟ್ ಅನ್ನ ಖರೀದಿ ಮಾಡಿದ್ರಿ. ಸೊ ಯಾಕೆ ಇಷ್ಟೊಂದು ನಿಮ್ಗೆ ಈ ಒಂದು ಇದು ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ ಫ್ಯಾನ್. ಅವ್ರದ್ದು 8 ವರ್ಷದ ಮೇಲೆ ಸಿನಿಮಾ ಬರ್ತಿದೆ ಅನ್ನೋದೇ ನನಗೆ ದೊಡ್ಡ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಆಕ್ಟ್ ಮಾಡಿದೇನಲ್ಲ ನಾನು, ಇದೆಲ್ಲದನ್ನು ನೋಡ್ಬೇಕು ಅಂತ ಅವತ್ತಿಂದಾನೇ ಅನ್ಕೊಂಡಿದ್ದೆ. ಅಂದ್ರೆ ತುಂಬಾ ಎಮೋಷನಲ್ ಫೀಲ್ ಆಗತ್ತೆ ಇಂಥದ್ದೆಲ್ಲ. ಅಂದ್ರೆ ಈ ಲೆವೆಲ್ಗೆ ಸಂಭ್ರಮ ಮಾಡ್ಕೊಂಡು ಒಂದ್ ಸಿನಿಮಾಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದಾರಲ್ಲ ಅಂತ ನೋಡಿದಾಗ್ಲೇ ಖುಷಿ ಆಗತ್ತೆ. ಸೊ ಅದೇ ಅದಕ್ಕೆ ನೀವೇ ನೋಡ್ತಾ ಇದ್ರ ಅಂದ್ರೆ ಬೇರೆ ಬೇರೆ ರೀತಿ ಫ್ಯಾನ್ಸ್ ಗಳು ಸೆಲೆಬ್ರೇಟ್ ಮಾಡ್ತಿರುವಂತದ್ದು, ಒಬ್ಬೊಬ್ರು ಅವ್ರ ಸ್ಟೈಲ್ ನಲ್ಲಿ ಬಂದಿದ್ದಾರೆ. ಸೊ ಇದೆಲ್ಲವೂ ನೋಡಿದಾಗ ಲೈಕ್ ಒಬ್ರು ಆರ್ಟಿಸ್ಟ್ ಎನ್ನೋದಕ್ಕಿಂತ ಹೆಚ್ಚಾಗಿ ಒಬ್ರು ಫ್ಯಾನ್ ಆಗಿ ಏನ್ ಹೇಳ್ತೀರಿ? ಸಖತ್ ಖುಷಿ ಆಗತ್ತೆ. ನಾನು ಈ ಸಂಭ್ರಮ ಉಪ್ಪಿ ಸರ್ ಮಾತ್ರ ಅಲ್ಲ, ನನಗೂ ಅಂದ್ರೆ ಬೀಂಗ್ ಅ ಫ್ಯಾನ್ ಅಂಡ್ ಬೀಂಗ್ ದ ಪಾರ್ಟ್ ಆಫ್ ದ ಫಿಲ್ಮ್ ನನಗೂ ಮಾಡ್ದಂಗ ಅನ್ಸತ್ತೆ ಇದು. ಅದು ಅಂದ್ರೆ ನಾವ್ ಇಷ್ಟಪಡೋರನ್ನ ಎಲ್ಲರೂ ಈ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಏನೋ ಅದೊಂಥರ ಸ್ಪೆಷಲ್ ಮೂಮೆಂಟ್ ಅದು. ಥ್ಯಾಂಕ್ ಯು. ನೀವು ಸಿನಿಮಾ ನೋಡೋ ಪಾತ್ರದಲ್ಲಿ ಇದ್ರು ಕೂಡ ನಮ್ಗೆ ಟೈಮ್ ಕೊಟ್ಟು ಮಾತನಾಡಿದ್ಕೆ ಒಳ್ಳೇದಾಗ್ಲಿ. ಬೆಸ್ಟ್ ವಿಶಸ್. ಸೊ ಇದಿಷ್ಟು ನಟಿ ಮೇದಿನಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.